ಕಳೆದ ತಿಂಗಳ ಅಂದ್ರೆ ಮಾರ್ಚ್ ತಿಂಗಳ ಒಂದು ಪಕ್ಷಿ ನೋಟವನ್ನ ತಮ್ಮ ಮುಂದೆ ಇಡಲಿದ್ದೇವೆ. ಮೊದಲನೇದಾಗಿ ಮಾದಕ ವಸ್ತುಗಳ ವಿರುದ್ಧ ಬೆಂಗಳೂರು ನಗರ ಪೊಲೀಸರು ಕೈಗೊಂಡಿರ್ತಕ್ಕಂಥ ಕ್ರಮಗಳು, ಅದರಲ್ಲಿ ಬೇರೆ ಬೇರೆ ವಿಭಾಗಗಳ ಪೊಲೀಸರು ಮತ್ತು ಸಿಸಿಬಿಯವರು ಸೇರಿಕೊಂಡು ಒಟ್ಟು 40 NDPS ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. ಅದರಲ್ಲಿ 2 ವಿದೇಶಿ ಪ್ರಜೆಗಳು ಸೇರಿದಂತೆ 47 ವ್ಯಕ್ತಿಗಳ ಬಂಧನ ಇದರಲ್ಲಿ ಆಗಿದೆ. ಮತ್ತು ಈ ರಿಕವರಿ ಮಾಡಿರ್ತಕ್ಕಂತಹ ಮಾದಕ ವಸ್ತುಗಳಲ್ಲಿ ಮುಖ್ಯವಾಗಿ 90 kgಯಷ್ಟು ಗಾಂಜಾ, 3 kgಯಷ್ಟು ಹಶೀಶ್ ಆಯಿಲ್, 2 ಗ್ರಾಂನಷ್ಟು ಕೊಕೇನ್ ಹಾಗೂ MDMA 1 kgಯಷ್ಟು ಮತ್ತು ಆಫ್ರಿಕನ್ 27 ಗ್ರಾಂ ಈ ಮಾದಕ ವಸ್ತುಗಳನ್ನೆಲ್ಲ ಪೊಲೀಸರು ಈ ಸಂದರ್ಭದಲ್ಲಿ ಬೇರೆ ಬೇರೆ ಆರೋಪಗಳಿಂದ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಇತರ ಕಾನೂನು ಬಾಹಿರ ಚಟುವಟಿಕೆಗಳು, ಅನೈತಿಕ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳಿದ್ದಾವೆ. ಮಟ್ಕ, ಗ್ಯಾಮ್ಲಿಂಗ್, ಬೆಟ್ಟಿಂಗ್, ಈ ರೀತಿ ಬೇರೆ ಬೇರೆ ಇದರಲ್ಲಿ ಒಟ್ಟು 319 ಪ್ರಕರಣಗಳನ್ನು ದಾಖಲಿಸಿ 548 ಆರೋಪಿಗಳನ್ನ ಮಾರ್ಚ್ ತಿಂಗಳಲ್ಲಿ ನಮ್ಮ ಪೊಲೀಸರು ಪತ್ತೆ ಹಚ್ಚಿ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಅವರನ್ನು ಬಂಧನ ಕಾರ್ಯವನ್ನು ಮತ್ತು ಕಾನೂನು ಪ್ರಕ್ರಿಯೆಯನ್ನು ಜರುಗಿಸುತ್ತಾರೆ. ಅದರ ಜೊತೆಗೆ ಕೇವಲ ಈ ರೀತಿಯ FIRಗಳಲ್ಲದೇನೆ ಈ PR ಅಂದ್ರೆ ಪ್ರಿವೆಂಟಿವ್ ಆಕ್ಷನ್ಸ್ ಏನಿದೆ ಅದರಲ್ಲಿ ಒಟ್ಟು 820 ಪ್ರಿವೆಂಟಿವ್ ಆಕ್ಷನ್ ರಿಪೋರ್ಟ್ಗಳನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಮತ್ತು ಅವರಿಂದ ಮುಚ್ಚಳಿಕೆಯನ್ನ ಪಡಿಸಿಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಅವರು ಯಾವುದೇ ಅಹಿತಕರ ಘಟನೆಯಲ್ಲಿ ಭಾಗಿಯಾಗಬಾರದು ಮತ್ತು ಈ ರೀತಿ ಮುಂಜಾಗ್ರತಾ ಮುಚ್ಚಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಪೈಕಿ 4 ವ್ಯಕ್ತಿಗಳ ವಿರುದ್ಧ ಅವರು ಮುಚ್ಚಳಿಕೆ ಉಲ್ಲಂಘನೆ ಮಾಡಿದ್ದರಿಂದ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಒಬ್ಬ ವ್ಯಕ್ತಿಯನ್ನು 50,000 ರೂಪಾಯಿ ಅವರಿಂದ ಫೋರ್ಫಿಟ್ ಮಾಡಿದ್ರೆ, 2 ವ್ಯಕ್ತಿಗಳನ್ನು 70,000 ಫೋರ್ಫಿಟ್ ಮಾಡಲಾಗಿದೆ ಮತ್ತು ಒಬ್ಬ ವ್ಯಕ್ತಿಯನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಇನ್ನು LPR ಪ್ರಕರಣಗಳು ತಲೆಮರೆಸಿಕೊಂಡಿರ್ತಕ್ಕಂಥ ಆರೋಪಿಗಳೇನಿದ್ದಾರೆ ಅವರುಗಳ ಪತ್ತೆಯಲ್ಲಿ ಒಟ್ಟು 21 ಆರೋಪಿಗಳನ್ನ ಬೇರೆ ಬೇರೆ ಪೊಲೀಸ್ ಠಾಣೆಗಳು ಮಾರ್ಚ್ ತಿಂಗಳಲ್ಲಿ ಪತ್ತೆ ಹಚ್ಚಿದ್ದಾರೆ. ಇವೆಲ್ಲ ಹಳೆ ಪ್ರಕರಣಗಳು ಪತ್ತೆ ಆಗಿರ್ತಕ್ಕಂಥದ್ದು. ಓಲ್ಡೆಸ್ಟ್ ಪ್ರಕರಣ ಏನಿದೆ ಅದು 2003ರ ಪ್ರಕರಣ ಆಗಿದ್ದು 2 ಕಳವು ಪ್ರಕರಣಗಳು ಅದರಲ್ಲಿ ಪತ್ತೆಯಾಗಿರ್ತವೆ. ಹೀಗೆ ಒಟ್ಟು ಬೇರೆ ಬೇರೆ ಕೊಲೆ ಮತ್ತು ಕಳ್ಳತನ, ಸುಲಿಗೆ, ಈ ರೀತಿಯ ಬೇರೆ ಬೇರೆ ಪ್ರಕರಣಗಳು ಪತ್ತೆಯಾಗಿರ್ತವೆ. ಇನ್ನು ಪ್ರೊಕ್ಲಮೇಷನ್ ಮತ್ತು ವಾರಂಟ್ ಬೇಲ್ ಜಂಪ್ ಏನಿದೆ ಅಂತಹ ವ್ಯಕ್ತಿಗಳ ಮೇಲೆಯೂ ಕೂಡ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಒಟ್ಟು 26 ಪ್ರೊಕ್ಲಮೇಷನ್ ಇರತಕ್ಕಂಥ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವರ ಮೇಲೆ 209 BNS ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಹಾಗೆ 55 ಜನ ಏನು ಆರೋಪಿಗಳಿದ್ದಾರೆ ಅವರು ಬೇಲ್ ಜಂಪ್ ಅನ್ನ ಮಾಡಿರ್ತಕ್ಕಂಥದ್ದು, NPW ಅನ್ನ ಅವರು ಪುರಸ್ಕರಿಸಿರ್ತಕ್ಕಂಥದ್ದು. ಅಂತವರನ್ನ ಪತ್ತೆ ಹಚ್ಚಿ ಬಂಧಿಸಿ ಅವರುಗಳ ಮೇಲೆ 269 BNS ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಇನ್ನು ರೌಡಿ ವ್ಯಕ್ತಿಗಳಿಗೆ ಕುರಿತಂತೆ ಒಟ್ಟು 624 ರೌಡಿ ವ್ಯಕ್ತಿಗಳ ಮೇಲೆ ನಾವು ಭದ್ರತಾ ಕಾಯ್ದೆಯನ್ನ ಅಳವಡಿಸಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಸುಮಾರು 16 ರೌಡಿಗಳು NPW ಇದ್ದು ಯಾರು ನ್ಯಾಯಾಲಯಗಳಿಗೆ ಹಾಜರಾಗ್ತಿರಲಿಲ್ಲ ಅವರನ್ನ ಪತ್ತೆ ಹಚ್ಚಿದ್ದಾರೆ. ಅದೇ ರೀತಿ ಪ್ರೊಕ್ಲಮೇಷನ್ ಇರ್ತಕ್ಕಂಥ 6 ರೌಡಿಗಳನ್ನ ಪತ್ತೆ ಹಚ್ಚಲಾಗಿದೆ ಮತ್ತು ತಲೆಮರೆಸಿಕೊಂಡಿರ್ತಕ್ಕಂತಹ 7 ರೌಡಿಗಳನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಂತರ ಈ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿರ್ತಕ್ಕಂತಹ ವಿದೇಶಿಯರು ಮತ್ತು ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ಓವರ್ಸ್ಟೇ ಮಾಡಿರ್ತಕ್ಕಂಥ ಏನು ಫಾರಿನರ್ಸ್ ಇದ್ದಾರೆ ಅವರುಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದ್ದು ಒಟ್ಟು 4 ಪ್ರಕರಣಗಳನ್ನ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ವಿದೇಶಿಯರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಅದರಲ್ಲಿ 3 ಜನರನ್ನ ಬಂಧನವನ್ನು ಕೂಡ ಮಾಡಲಾಗಿದೆ. ಜೊತೆಗೆ 11 ವ್ಯಕ್ತಿಗಳೇನಿದ್ದಾರೆ ಅವರುಗಳನ್ನ ಡಿಪೋರ್ಟೇಷನ್ ಕೂಡ ಮಾಡಲಾಗಿದೆ. ಓವರ್ಸ್ಟೇ ಮಾಡಿರ್ತಕ್ಕಂತಹ ಫಾರಿನರ್ಸ್ ಏನಿದ್ರು ಅವರುಗಳನ್ನ ಡಿಪೋರ್ಟ್ ಕೂಡ ಮಾಡಲಾಗಿದೆ. ಹಾಗೆ ಈ ನಮ್ಮ ಈ ಮೊಬೈಲ್ ಫೋನ್ಗಳ ಸುಲಿಗೆ ಆಗ್ತಕ್ಕಂಥದ್ದು ಅಥವಾ ಕಳ್ಳತನ ಆಗ್ತಕ್ಕಂಥದ್ದು ಅಥವಾ ಅನೇಕ ಸಂದರ್ಭದಲ್ಲಿ ಮಿಸ್ಪ್ಲೇಸ್ ಆಗಿರ್ತಕ್ಕಂಥದ್ದು ಅವುಗಳನ್ನ ನಮ್ಮ CEIR ಪೋರ್ಟಲ್ ಮುಖಾಂತರ ನಾವು ದಾಖಲು ಮಾಡಿಕೊಂಡು ಅವುಗಳನ್ನು ಕೂಡ ಪತ್ತೆ ಹಚ್ಚಿದ್ದೇವೆ. ಈ ರೀತಿಯಾಗಿ ಒಟ್ಟು 856 ಮೊಬೈಲ್ ಫೋನ್ಗಳನ್ನ ಪೊಲೀಸರು ಪತ್ತೆ ಹಚ್ಚಿ ಅದರಲ್ಲಿ 726 ಮೊಬೈಲ್ ಫೋನ್ಗಳನ್ನ ಅವರ ವಾರಸುದಾರರಿಗೆ ಅವುಗಳನ್ನ ಹಿಂದಿರುಗಿಸಿದ್ದಾರೆ. ಇನ್ನು ಕೊನೆಯದಾಗಿ ಶಿಕ್ಷೆ ವಿಷಯಕ್ಕೆ ಬಂದಾಗ 2600 ಪ್ರಕರಣಗಳು ಮಾರ್ಚ್ ತಿಂಗಳಲ್ಲಿ ವಿಲೇವಾರಾಗಿದ್ದು ಅದರಲ್ಲಿ 5586 ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದೆ. 1562 ಪ್ರಕರಣಗಳಲ್ಲಿ ದಂಡ ವಿಧಿಸಲಾಗಿದ್ದು ಉಳಿದ ಪ್ರಕರಣಗಳಲ್ಲಿ ಶಿಕ್ಷೆಯನ್ನ ವಿಧಿಸಲಾಗಿದೆ, ಸಜೆಯನ್ನ ವಿಧಿಸಲಾಗಿದೆ. ಒಟ್ಟು 7 ಪ್ರಕರಣಗಳಲ್ಲಿ ಜೀವಾವಧಿ ಮತ್ತು ಅದಕ್ಕೂ ಮೇಲ್ಪಟ್ಟು 2 ಪ್ರಕರಣಗಳಲ್ಲಿ 10 ರಿಂದ 14 ವರ್ಷ ಮತ್ತು 2 ಪ್ರಕರಣಗಳಲ್ಲಿ 3 ರಿಂದ 7 ವರ್ಷ, 7 ಪ್ರಕರಣಗಳಲ್ಲಿ 1 ರಿಂದ 3 ವರ್ಷ ಮತ್ತು 6 ಪ್ರಕರಣಗಳಲ್ಲಿ 1 ಕಡಿಮೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಕೊಲೆ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು, ಅತ್ಯಾಚಾರ ಮತ್ತು ವರದಕ್ಷಿಣೆ